ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ BEML ಒಳಗೆ ರಿಕ್ರೂಟ್ಮೆಂಟ್ ಮಾಡಿದಾನು. ಟೋಟಲ್ 362 ಪೋಸ್ಟ್ಗಳನ್ನು ದೊಡ್ಡ ವೇಕೆನ್ಸಿಯನ್ನು ಹೊರಡಿಸಿದಾನು. ಅದರದ್ದು ವೇಕೆನ್ಸಿ ಯಾವ ಕ್ಯಾಟಗರಿಗೆ ಎಷ್ಟು ಅದಾವ ಮತ್ತು ಯಾವ ವೇಕೆನ್ಸಿ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಕೊಡ್ದಾನ. 2016 ಈ ಕಂಪ್ನಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಒಳಗೆ ಬರ್ತದೆ, ಅಂದರೆ ಗೋರ್ಮೆಂಟನ. ಟೋಟಲ್ ವೇಕೆನ್ಸಿಯನ್ನು ನೋಡ್ಬೋದು. ಇಲ್ಲಿ 362 ಪೋಸ್ಟ್ಗಳದಾವ. ಅದರೊಳಗೂ ಯಾವುದಪ್ಪ ಅಂದ್ರೆ ಆಪ್ರೇಟರ್ ಪೋಸ್ಟ್ ಇರುವಂಥದ್ದು. ಆಪ್ರೇಟರ್ ಪೋಸ್ಟ ಇದು ಗ್ರೇಡ್ S1 ಒಳಗೆ ಬರ್ತೈತಿ. ಮತ್ತು ಟೋಟಲ್ ಪೋಸ್ಟ 362 ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 146 ಅದಾವ. EWSಗೆ 36 ಅದಾವ. OBCಗೆ 97 ಅದಾವ. SCಗೆ 53 ಅದಾವ. STಗೆ 30 ಅದಾವ. ಟೋಟಲ 362 ಪೋಸ್ಟ್ ಅದಾವ. ಮತ್ತು ಇಲ್ಲಿ ಆರ್ಗನೈಜೇಷನ್ ನೇಮ್ ನೋಡ್ಬೋದು ನೀವು ಇಲ್ಲಿ, BEML ಲಿಮಿಟೆಡ್. ಮತ್ತು ಪೋಸ್ಟ್ ನೇಮು ಆಪ್ರೇಟ್ರ. ಈ ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದಲ್ಲಿ ಹಾಕ್ಬೋದು. ಕ್ಯಾಟಗರಿ ಯಾವ್ದ್ರಾಗ ಬರುತ್ತೆ ಅಂದ್ರೆ ನಾನ್ ಎಕ್ಸಿಕ್ಯೂಟಿವ್ ಬರ್ತೈತಿ. ಮತ್ತು ಅಪ್ಲಿಕೇಶನ್ ಹೆಂಗೆ ಹಾಕೋದಂದ್ರೆ ಆಫ್ಲೈನ್ ಮುಖಾಂತರ ಇಲ್ಲ, ಆನ್ಲೈನ್ ಮುಖಾಂತರ ಇದನ್ನ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಎಲಿಜಿಬಲ್ ಕ್ರೈಟೇರಿಯಾ ನೀವು ನೋಡೋದಾದ್ರೆ ಮೊದಲನೇದಾಗಿ ನಿಮ್ಮದು ITI ಮುಗಿದಿರ್ಬೇಕು. ITI ಮುಗಿದಂದ್ರೆ ಇದನ್ನು ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಏಜ್ ಲಿಮಿಟ್ ನೀವು ನೋಡೋದು 18ರಿಂದ 35 ವರ್ಷ ಮಟ್ಟ ಏಜ್ ಲಿಮಿಟ್ ಕೊಡ್ದಾನ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ನೀವು ನೋಡೋದ್ರೆ 5/6/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. 26/6/2026 ಇದು ಅಪ್ಲಿಕೇಶನ್ ಕ್ಲೋಸ್ ಆಗ್ತದೆ. ಮತ್ತು ಇದ್ರದ್ದು ಎಕ್ಸಾಮ್ ಟೆನ್ಸಿಟಿವ್ ಡೇಟ್ ಅಂದರೆ ಜುಲೈದಾಗ ಕೊಡ್ತಾನೆ. ಎಕ್ಸಾಮ್ ಜುಲೈದಾಗ ಬರ್ತದೆ ಎಕ್ಸಾಮ. ಮೊದಲೇದಾಗಿ ಸೆಲೆಕ್ಷನ್ ಪ್ರೊಸೆಸ್ ನೀವು ನೋಡಿದ್ರೆ ಮೊದಲೇದು ಎಕ್ಸಾಮ್ ಇರ್ತದೆ, ಸ್ಕಿಲ್ ಟೆಸ್ಟ್ ಇರ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಮೆಡಿಕಲ್ ಇರ್ತದೆ. ಇದೆಲ್ಲ ಆತಂದ್ರೆ ನಿಮ್ಮದು ಅಪ್ಲಿಕೇಶನ್ ಪ್ರೊಸೆಸ್ ಮುಗಿತದ, ನಿಮ್ಮದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾನೆ. ಮತ್ತು ಯಾರ್ಯಾರು ITI ಮಾಡಿ ಜಾಬ್ ಇಲ್ದ ವೆಯ್ಟ್ ಮಾಡಾಕತ್ತೀರಿ, ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಇದು ಗೌರ್ಮೆಂಟ್ ಜಾಬನ. ಮತ್ತು ಯಾರು ಇದಕ್ಕೆ ಅಪ್ಲೈ ಮಾಡೋಕ್ಕೆ ನೋಡಕತ್ತಿರಲ್ಲ ಅವ್ರು ಅಪ್ಲೈ ಮಾಡ್ಬೋದು. ಮತ್ತು ಯಾರು ನಿಮ್ಮ ಫ್ರೆಂಡ್ಸ್ ಇದ್ದರೂ ಅವ್ರಿಗೆ ಇದನ್ನು ಶೇರ್ ಮಾಡಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರದ್ದು ಏನಾದ್ರು ಅಫಿಷಿಯಲ್ ನೋಟಿಫಿಕೇಷನ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ತಳಗೆ ನಮ್ಮದು ವಾಟ್ಸಪ್ ಚಾನಲ್ ಐತಿ, ಅಲ್ಲಿ ಬಂದು ಜಾಯ್ನ್ ಆಗಿ ನೀವು ಇದನ್ನು ನೋಡ್ಬೋದು.